ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಶಿಶುಪಾಲನ ವಧೆ ಹಾಗೂ ಅಗ್ರಪೂಜೆ. ಜರಾಸಂಧನ ಸಂಹಾರದಿಂದ ಧರ್ಮರಾಜನ ರಾಜಸೂಯಾಗಕ್ಕೆ ಇದ್ದ ದೊಡ್ಡ ಅಡಚಣೆ ತಪ್ಪಿದರೂ ಅದನ್ನು ಕೈಗೊಳ್ಳುವುದಕ್ಕೆ ಮಿಕ್ಕ ರಾಜರೆಲ್ಲರನ್ನೂ ಸೋಲಿಸಿ ಅಥವಾ ಒಲಿಸಿ ಕಪ್ಪ ಕಾಣಿಕೆಗಳನ್ನು ತಂದು ಧನಕನಕ ಸಂಗ್ರಹ ಮಾಡಿಕೊಳ್ಳಬೇಕಿತ್ತು. ಆದ್ದರಿಂದ ಧರ್ಮರಾಜನ ಅಪ್ಪಣೆ ಪಡೆದು ಅವನ 4 ತಮ್ಮಂದಿರು ದಿಗ್ವಿಜಯಕ್ಕೆ ಹೊರಟರು. ಅರ್ಜುನನು ಉತ್ತರಕ್ಕೂ, ಭೀಮನು ಪೂರ್ವಕ್ಕೂ, ಸಹದೇವನು ದಕ್ಷಿಣಕ್ಕೂ, ನಕುಲನು ಪಶ್ಚಿಮಕ್ಕೂ ಹೋಗಿ ಅಲ್ಲಿನ ರಾಜರನ್ನೆಲ್ಲ ಗೆದ್ದು ಅವರಿಂದ ತಂದ ಕಪ್ಪ ಕಾಣಿಕೆಗಳನ್ನು ಯುಧಿಷ್ಠರನಿಗೆ ಅರ್ಪಿಸಿದರು. ಅವನು ರಾಜಾದಿರಾಜನಾದನು. ಯಜ್ಞವನ್ನು ಕೈಗೊಳ್ಳುವುದಕ್ಕೆ ಎಲ್ಲವೂ ಸಿದ್ಧವಾಗಿ ಧರ್ಮರಾಜನು ಅದರ ವಿಚಾರವನ್ನು ಮಾತನಾಡುತ್ತಿರುವಾಗಲೇ ಶ್ರೀಕೃಷ್ಣನು ಅಲ್ಲಿಗೆ ಆಗಮಿಸಿದನು. ಕತ್ತಲೆಯಲ್ಲಿ ಸೂರ್ಯೋದಯವಾದಂತೆ ಗಾಳಿಯಿಲ್ಲದ ಕಡೆ ಗಾಳಿ ಬೀಸಿದಂತೆ ಆಯಿತು. ಅವನನ್ನು ಸಂತೋಷದಿಂದ ಬರಮಾಡಿಕೊಂಡು ಯುಧಿಷ್ಠರನು, ಕೃಷ್ಣ, ನಿನ್ನ ದಯೆಯಿಂದ ಈ ಭೂಮಿಯೆಲ್ಲವೂ ನನ್ನ ವಶವಾಗಿದೆ, ಬೇಕಾದಷ್ಟು ಹಣವೂ ಕೂಡಿದೆ. ಆದ್ದರಿಂದ ಈಗ ರಾಜಸೂಯಾಗವನ್ನು ನಡೆಸಬೇಕು ಎಂದಿರುವೆ, ನೀನು ಇದರಲ್ಲಿ ದೀಕ್ಷೆ ವಹಿಸು ಎಂದನು. ಶ್ರೀಕೃಷ್ಣನು, ಮಹಾರಾಜ, ಇದನ್ನು ನೀನೇ ಕೈಗೊಳ್ಳುವವನಾಗು. ನೀನು ರಾಜಾದಿರಾಜ, ಈ ಮಹಾಯಾಗವನ್ನು ಮಾಡಲು ಅರ್ಹತೆಯುಳ್ಳವನು. ನನ್ನಿಂದ ಏನು ಆಗಬೇಕೋ ಹೇಳು, ಅದನ್ನು ಮಾಡುತ್ತೇನೆ ಎಂದನು. ಧರ್ಮರಾಜನು ಅದಕ್ಕೆ ಒಪ್ಪಿದನು. ಸಹದೇವನ ಮೇಲ್ವಿಚಾರಣೆಯಲ್ಲಿ ಯಾಗದ ಸಿದ್ಧತೆಗಳು ಮುಂದುವರಿದವು. ಎಲ್ಲ ರಾಜರುಗಳಿಗೂ ಪ್ರಜಾಮುಖ್ಯರಿಗೂ ಆಹ್ವಾನಗಳು ಹೋದವು. ನಾನಾ ದೇಶಗಳಿಂದ ವೇದಾಂಗ ಪಾರಂಗತರಾದ ಬ್ರಾಹ್ಮಣರು ಬಂದರು. ನಕುಲನು ಹಸ್ತಿನಾಮತಿಗೆ ಹೋಗಿ ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ವಿದುರ ಮುಂತಾದ ಹಿರಿಯರನ್ನೆಲ್ಲ ಕರೆದು ತಂದನು. ಅವರು ಊರಿಗೆ ಬಂದಾಗ ಧರ್ಮರಾಜನು ಭಕ್ತಿ ಗೌರವಗಳಿಂದ ಬರಮಾಡಿಕೊಂಡು ನಮಸ್ಕರಿಸಿ ತಾವೆಲ್ಲರೂ ಅನುಗ್ರಹ ಮಾಡಿ ಈ ಯಜ್ಞವನ್ನು ನಡೆಸಿಕೊಡಬೇಕು. ಇಲ್ಲಿ ನನ್ನದೆನ್ನುವುದು ಏನಿದೆಯೋ ಅದೆಲ್ಲವೂ ನಿಮ್ಮದೇ, ಅದನ್ನು ನೀವು ಧಾರಾಳವಾಗಿ ಉಪಯೋಗಿಸಿಕೊಳ್ಳಬೇಕು ಎಂದು ಹೇಳಿ ದೀಕ್ಷೆ ವಹಿಸಿಕೊಂಡನು. ದುಶ್ಯಾಸನನಿಗೆ ಭಕ್ಷ್ಯಭೋಜ್ಯಗಳನ್ನು ನೋಡಿಕೊಳ್ಳುವ ಕೆಲಸವು, ಅಶ್ವತ್ಥಾಮನಿಗೆ ಬ್ರಾಹ್ಮಣರನ್ನು ಸ್ವಾಗತಿಸುವ ಕೆಲಸವು, ಸಂಜಯನಿಗೆ ರಾಜರನ್ನು ಬರಮಾಡಿಕೊಳ್ಳುವ ಕೆಲಸವು, ಭೀಷ್ಮ ದ್ರೋಣರಿಗೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಎಂದು ತೀರ್ಮಾನಿಸುವ ಕೆಲಸವು, ಕೃಪನಿಗೆ ಚಿನ್ನ, ರತ್ನ, ದಾನ ಧರ್ಮ ಇವುಗಳನ್ನು ನೋಡಿಕೊಳ್ಳುವ ಕೆಲಸವು, ಇದರಂತೆ ಇತರರಿಗೆ ಅವರವರ ಯೋಗ್ಯತಾನುಸಾರವಾದ ಕೆಲಸಗಳನ್ನು ವಹಿಸಲ್ಪಟ್ಟವು. ಎಲ್ಲ ಖರ್ಚು ವೆಚ್ಚಗಳು ವಿದುರನ ಕೈಯಲ್ಲಿದ್ದವು. ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸುವ ಕೆಲಸವು ದುರ್ಯೋಧನನದಾಗಿತ್ತು. ಎಲ್ಲರೂ ರತ್ನಗಳನ್ನು ತಂದು ಒಪ್ಪಿಸಿದವರೇ, 1000ಕ್ಕೆ ಕಡಿಮೆಯಾದ ಹೊನ್ನುಗಳನ್ನು ಯಾರೂ ಒಪ್ಪಿಸಲಿಲ್ಲ. ಅತಿಥಿಗಳೆಲ್ಲರೂ ದಿವ್ಯವಾದ ವಸತಿಗಳಲ್ಲಿದ್ದು ಎಲ್ಲ ಉಪಚಾರಗಳನ್ನು ಪಡೆದರು. ದೇವತೆಗಳು, ಬ್ರಾಹ್ಮಣರು ಅನ್ನ ದಕ್ಷಿಣಾದಿಗಳಿಂದ ಸಂತೋಷಪಟ್ಟರು. ಎಲ್ಲ ವರ್ಣದ ಜನಗಳು ತೃಪ್ತಿಯಾಯಿತು. ಯಾಗದ ಕೊನೆಯಲ್ಲಿ ಸೇರಿದವರಲ್ಲಿ ಅತಿ ಶ್ರೇಷ್ಠರಾದವರಿಗೆ ಅಗ್ರಪೂಜೆಯನ್ನು ಮಾಡುವ ಕಾರ್ಯಕ್ರಮವಿತ್ತು. ಧರ್ಮರಾಜನು ಅಜ್ಜ ಭೀಷ್ಮರ ಬಳಿಗೆ ಬಂದು, ಅಜ್ಜಯ್ಯ, ಅಗ್ರಪೂಜೆಗೆ ಯೋಗ್ಯರಾದವರನ್ನು ಸೂಚಿಸಿ ಎಂದು ಕೇಳಿದನು. ಭೀಷ್ಮರು, ಧರ್ಮರಾಜ, ಅತ್ಯಂತ ಪರಾಕ್ರಮಿ, ಸ್ವಯಂ ಪ್ರಕಾಶಮಾನನಾದ ಶ್ರೀಕೃಷ್ಣನೇ ಅಗ್ರಪೂಜೆಗೆ ಯೋಗ್ಯನು ಎಂದು ಹೇಳಿದರು. ಧರ್ಮರಾಜನು ಸಕಲ ವಸ್ತುಗಳನ್ನು ತರಿಸಿ ಶ್ರೀಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡಲು ಸಿದ್ಧತೆ ಮಾಡಿದನು. ಆ ಸಮಯದಲ್ಲಿ ಚೇದಿ ದೇಶದ ರಾಜನಾದ ಶಿಶುಪಾಲನು ಎಲ್ಲರೆದುರಿನಲ್ಲಿಯೇ ಶ್ರೀಕೃಷ್ಣನನ್ನು ನಿಂದಿಸಲು ಆರಂಭಿಸಿದನು. ಶಿಶುಪಾಲನು ಶ್ರೀಕೃಷ್ಣನ ಸೋದರತ್ತೆಯ ಮಗ. ಅವಳ ಅಪೇಕ್ಷೆಯಂತೆ ಶಿಶುಪಾಲನ 100 ಅಪರಾಧಗಳನ್ನು ಕ್ಷಮಿಸುವುದಾಗಿ ಶ್ರೀಕೃಷ್ಣನು ತಿಳಿಸಿದ್ದನು. ಶ್ರೀಕೃಷ್ಣನಿಂದಲೇ ಶಿಶುಪಾಲನಿಗೆ ಮರಣ ಎಂದ ತಿಳಿದು ಅವಳು ಕ್ಷಮಿಸಲು ಬೇಡಿಕೊಂಡಿದ್ದಳು. ಶಿಶುಪಾಲನು ಹುಟ್ಟಿದಾಗ ಅವನಿಗೆ 3 ಕಣ್ಣು 4 ಕೈಗಳಿದ್ದವು. ಹುಟ್ಟಿದಾಗ ಕತ್ತೆಯಂತೆ ಅರಚಿದನು. ಆದ್ದರಿಂದ ಅವನ ತಾಯಿ ತಂದೆಗಳು ಈ ವಿಕಾರ ಸ್ವರೂಪದವನನ್ನು ತ್ಯಜಿಸಿ ಬಿಡಬೇಕೆಂದಿದ್ದರು.
ಅಷ್ಟರಲ್ಲಿ ರಾಜ, ಇವನು ಮಹಾಬಲಶಾಲಿ, ಇವನ ರೂಪವನ್ನು ಕಂಡು ಹೆದರಬೇಡ, ಕಾಪಾಡು, ನಿಮ್ಮಿಂದ ಆತನಿಗೆ ಸಾವಿಲ್ಲ, ಆತನಿಗೆ ಮರಣಕಾಲವೂ ಒದಗಿ ಬಂದಿಲ್ಲ ಎಂದು ಅಶರೀರವಾಣಿಯಾಯಿತು. ತಾಯಿಯ ಕರುಳು ಮಮತೆಯಿಂದ ಹಾಗಾದರೆ ಇವನಿಗೆ ಯಾರಿಂದ ಸಾವು ಎಂದು ಕೇಳಿದಾಗ ಅದೇ ವಾಣಿಯು, ಯಾರ ತೊಡೆಯ ಮೇಲೆ ಮಲಗಿಸಿದರೆ ಆ ಮಗುವಿನ ಮೂರನೆಯ ಕಣ್ಣು, ಹೆಚ್ಚಿಗೆಯ ತೋಳುಗಳು ಬಿದ್ದು ಹೋಗುವವೋ ಅವನಿಂದ ಸಾವು ಎಂದಿತ್ತು. ಸಾವಿರಾರು ರಾಜರ ತೊಡೆಯ ಮೇಲೆ ಮಲಗಿಸಿ ನೋಡಿಯಾಯಿತು, ಏನೂ ಆಗಲಿಲ್ಲ. ಕೊನೆಗೆ ಕೃಷ್ಣ ಬಲರಾಮರು ತಮ್ಮ ಸೋದರತ್ತೆಯಾದ ಯಾದವಿಗೆ ಇಂಥ ಒಂದು ಮಗುವಾಗಿದೆ ಎಂದು ಕೇಳಿ ನೋಡಲು ಬಂದರು. ಕುಶಲ ಪ್ರಶ್ನೆಗಳಾದ ಮೇಲೆ ಯಾದವಿಯು ಮಗುವನ್ನು ಕೃಷ್ಣನ ತೊಡೆಯ ಮೇಲೆ ಮಲಗಿಸಿದಳು. ತತ್ಕ್ಷಣ ಮಗುವಿನ ಮೂರನೆಯ ಕಣ್ಣು ಒಳಕ್ಕೆ ಹೋಗಿತ್ತು, ಹೆಚ್ಚಿನ ತೋಳುಗಳು ಬಿದ್ದು ಹೋಗಿದ್ದವು. ಇದನ್ನು ನೋಡಿ ದಿಗಿಲು ದುಃಖಗಳಿಂದ ಯಾದವಿಯು ಕೃಷ್ಣನಿಂದ ವರವನ್ನು ಕೇಳಿದಳು. ಏನು ವರ ಬೇಕೆಂದು ಕೇಳಲು ಅವಳು ಶಿಶುಪಾಲನ ಅಪರಾಧಗಳನ್ನು ಕ್ಷಮಿಸಬೇಕೆಂದಳು. ಕೃಷ್ಣನು, ಅಮ್ಮ, ಅವನು ಮಾಡುವ 100 ತಪ್ಪುಗಳನ್ನು ಕ್ಷಮಿಸುತ್ತೇನೆ, ನೀನು ಚಿಂತಿಸಬೇಡ ಎಂದು ಅವಳನ್ನು ಸಮಾಧಾನ ಮಾಡಿದನು. ಹೀಗೆ ಶ್ರೀಕೃಷ್ಣನು ಚಕ್ರಾಯುಧವನ್ನು ಹಿಡಿದು, ರಾಜಗುರುಗಳೇ, ಈ ಶಿಶುಪಾಲನನ್ನು ಇವನ ಅಪರಾಧಗಳ ಸಂಖ್ಯೆಯು 100ಕ್ಕಿಂತಲೂ ಹೆಚ್ಚಾಯಿತು, ಇನ್ನು ತಡೆಯಲಾರೆ ಎಂದನು. ಅನಂತರ ಕೃಷ್ಣನ ಚಕ್ರವು ಶಿಶುಪಾಲನ ತಲೆಯನ್ನು ಕತ್ತರಿಸಿತು. ಶಿಶುಪಾಲನ ತೇಜಸ್ಸು ಕೃಷ್ಣನನ್ನು ಸೇರಿತ್ತು. ಅಲ್ಲಿದ್ದ ಎಲ್ಲರೂ ಸಹ ಶ್ರೀಕೃಷ್ಣನ ದಿವ್ಯ ಶಕ್ತಿಗೆ ಬೆರಗಾಗಿ ವಂದಿಸಿದರು. ಮುಂದೆ ಯಾರೂ ತೊಂದರೆ ಕೊಡಲಿಲ್ಲ. ಧರ್ಮರಾಜನು ವೈಭವದಿಂದ ರಾಜಸೂಯಾಗವನ್ನು ಮಾಡಿದ್ದನ್ನು ನೆನೆಯುತ್ತಾ ಎಲ್ಲರೂ ಹೊರಟು ಹೋದರು. ಮಯ ನಿರ್ಮಿತವಾದ ಅರಮನೆಗಳನ್ನು, ಸಭಾಮಂಟಪವನ್ನು ನೋಡಿ ಬೆರಗಾಗಿದ್ದ ಬೇರೆ ದೇಶದವರು ಸಭಾಮಂಟಪವನ್ನು ನೋಡಿ ಬೆರಗಾಗಿದ್ದ ಬೇರೆ ದೇಶದವರು ಇಂದ್ರಪ್ರಸ್ಥದ ವೈಭವವನ್ನು ಎಲ್ಲರಿಗೂ ತಿಳಿಸುತ್ತಿದ್ದರು. ಕೌರವರು ಸಹ ಯಾಗಕ್ಕಾಗಿ ಬಂದವರು ಹೊಸದಾದ ಅರಮನೆಗಳನ್ನು, ಸಭಾಮಂಟಪವನ್ನು ನೋಡಲು ಬಂದರು. ದುರ್ಯೋಧನನು ಸಭಾಮಂಟಪದಲ್ಲಿ ಬರುವಾಗ ನೆಲ ನೀರಿನಂತೆ, ನೀರು ನೆಲದಂತೆ ಕಾಣುತ್ತಿದ್ದದ್ದನ್ನು ಕಂಡು ಮೋಸ ಹೋದನು. ನೆಲವೆಂದು ತಿಳಿದಲ್ಲಿ ನೀರಿತ್ತು, ಅವನ ವಸ್ತ್ರಗಳು ನೆನೆದವು. ನೆಲವಿದೆ ಎಂದು ಭಾವಿಸಿದ್ದಲ್ಲಿ ನೀರಿದ್ದ ಭ್ರಮೆಯಾಗಿತ್ತು. ನೀರಿದೆ ಎಂದು ವಸ್ತ್ರಗಳನ್ನು ಎತ್ತಿ ಹಿಡಿದು ಹೋದಾಗ ಅಲ್ಲಿ ನೆಲವಿತ್ತು. ಆ ಮಂಟಪದಲ್ಲಿ ಬಾಗಿಲು, ಗೋಡೆ ಸಹ ಭ್ರಮೆ ತರುವಂತಿದ್ದವು. ಇವನು ಈ ರೀತಿ ತೊಂದರೆ ಪಟ್ಟಿದ್ದನ್ನು ನೋಡಿದ ದ್ರೌಪದಿ ಉಪ್ಪರಿಗೆಯಲ್ಲಿದ್ದವಳು ಜೋರಾಗಿ ನಕ್ಕಾಗ ದುರ್ಯೋಧನನಿಗೆ ಅವಮಾನವಾಗಿತ್ತು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.